ಹಾಯ್ ಹೆಲೋ ನಮಸ್ಕಾರ ಸ್ವಾಗತ ಯೂಟ್ಯೂಬ್ ಚಾನಲ್ ಎಥಿಕಲ್ ಹ್ಯಾಕಿಂಗ್ ಇನ್ ಕನ್ನಡ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಖಾಲಿ ಲಿನಕ್ಸ್ ಅಲ್ಲಿ ಕ್ರೋಮ್ ಬ್ರೌಸರ್ ಯಾವ ರೀತಿ ಇನ್ಸ್ಟಾಲ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಮೊದಲಿಗೆ ನಮಗೆ ಕ್ರೋಮ್ ಬ್ರೌಸರ್ ಎಂದಕ್ಕೆ ಬೇಕು ಅಂದ್ರೆ, ನಿಮಗೆ ಗೊತ್ತಿರೋ ಹಾಗೆ ನಾವು ಯಾವುದೇ ಬ್ರೌಸರ್ ನ ಲಾಂಚ್ ಮಾಡಿದಾಗ ಅಥವಾ ಎಕ್ಸಿಕ್ಯೂಟ್ ಮಾಡಿದಾಗ ಅದು ನಮ್ಮ ರ್ಯಾಮ್ ಮೆಮೊರಿಯಲ್ಲಿ ಸ್ಪೇಸ್ ನ ಕನ್ಸಂಪ್ಷನ್ ಮಾಡುತ್ತೆ. ಅದರ ಜೊತೆಗೆ ಅದು ಪ್ರೊಸೆಸ್ ಯೂನಿಟ್ ನ ಯೂಸ್ ಮಾಡುತ್ತೆ. ಫೈರ್ಫಾಕ್ಸ್ ನ ಕ್ರೋಮ್ ಜೊತೆ ಕಂಪೇರ್ ಮಾಡಿ ನೋಡಿದಾಗ ಕ್ರೋಮ್ ಬ್ರೌಸರ್ ಫೈರ್ಫಾಕ್ಸ್ ಬ್ರೌಸರ್ ಗಿಂತ ಕಡಿಮೆ ಸ್ಪೇಸ್ ಮತ್ತೆ ಪ್ರೊಸೆಸ್ ಯೂನಿಟ್ ಕಡಿಮೆ ತಗೊಳುತ್ತೆ. ಅದೇ ಕಾರಣಕ್ಕೆ ಇದು ಸ್ವಲ್ಪ ಫಾಸ್ಟ್ ಆಗಿ ಯೂಸ್ ಆಗುತ್ತೆ. ಅದೇ ಕಾರಣಕ್ಕೆ ನಾನು ಇವತ್ತು ನಿಮ್ಗೆ ಖಾಲಿ ಲಿನಕ್ಸ್ ಅಲ್ಲಿ ಕ್ರೋಮ್ ಬ್ರೌಸರ್ ನ ಯಾವ ರೀತಿ ಇನ್ಸ್ಟಾಲ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಮೊದಲಿಗೆ ನೀವೇನ್ ಮಾಡ್ತೀರಾ ಅಂದ್ರೆ, ಖಾಲಿ ಲಿನಕ್ಸ್ ಅಲ್ಲಿ ಫೈರ್ಫಾಕ್ಸ್ ಬ್ರೌಸರ್ ನ ಓಪನ್ ಮಾಡಿ. ಅದಾದ ನಂತರ ನೀವು ಗೂಗಲ್ ಅಲ್ಲಿ ಕ್ರೋಮ್ ಡೌನ್ಲೋಡ್ ಅಂತ ಸರ್ಚ್ ಮಾಡಿ. ಕ್ರೋಮ್ ಡೌನ್ಲೋಡ್ ಅಂತ ಗೂಗಲ್ ಅಲ್ಲಿ ಸರ್ಚ್ ಮಾಡಿದಾಗ ಮೊದಲಿಗೆ ನನಗೆ ಇದು ಒಂದು ಅಫಿಷಿಯಲ್ ಲಿಂಕ್ ಸಿಕ್ತು ಕ್ರೋಮ್ದು. ಅದರ ಮೇಲೆ ಡಬಲ್ ಕ್ಲಿಕ್ ಮಾಡಿ ಅಥವಾ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮ್ಗೆ ಈ ರೀತಿಯಾಗಿರುವಂತಹ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ. ಸೊ ಇದು ಅಫಿಷಿಯಲ್ ಕ್ರೋಮ್ ನ ವೆಬ್ ಪೇಜ್ ಆಗಿರುತ್ತೆ. ಇಲ್ಲಿ ನಿಮ್ಗೆ ಡೌನ್ಲೋಡ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಸಿಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡಿ, ಇಲ್ಲಿ ಡೌನ್ಲೋಡ್ ಕ್ರೋಮ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಇದೆ. ಇದರ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಗೆ ಎರಡು ರೀತಿಯಾದಂತಹ ಪ್ಯಾಕೇಜಸ್ ಕಾಣಿಸುತ್ತೆ. ಒಂದು ಬಂದು ಡಿಬಿಎನ್ ಪ್ಯಾಕೇಜಸ್, ಮತ್ತೊಂದು ಬಂದು ಆರ್ಬಿಎಂ ಪ್ಯಾಕೇಜಸ್ ಅಂತ ಹೇಳ್ಬಿಟ್ಟು. ಸೊ ಡಿಬಿಎನ್ ಪ್ಯಾಕೇಜಸ್ ಫಾರ್ ಎ ಡಿಬಿಎನ್ ಉಬಾಂಟು ಸಿಸ್ಟಮ್ಸ್ ಅಂತ ಹೇಳ್ಬಿಟ್ಟಿದೆ. ಸೊ ನಿಮ್ಗೆ ಗೊತ್ತಿರೋ ಹಾಗೆ ಖಾಲಿ ಲಿನಕ್ಸ್ ಒಂದು ಡಿಬಿಎನ್ ಆಪರೇಟಿಂಗ್ ಸಿಸ್ಟಮ್. ಮತ್ತೆ ನನ್ನ ಆಪರೇಟಿಂಗ್ ಸಿಸ್ಟಮ್ 64 ಬಿಟ್ ಇರೋದ್ರಿಂದ ನಾನು ಫಸ್ಟ್ 64 ಬಿಟ್ ಡಾಟ್ ಡಿಇಬಿ ಅನ್ನೋ ಪ್ಯಾಕೇಜ್ ನ ಡೌನ್ಲೋಡ್ ಮಾಡ್ತಾ ಇದ್ದೀನಿ. ಎಕ್ಸೆಪ್ಟ್ ಅಂಡ್ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿದಾಗ ಆಟೋಮೆಟಿಕ್ ಆಗಿ ನಿಮ್ಗೆ ಡೌನ್ಲೋಡಿಂಗ್ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ವೇಟ್ ಮಾಡಿ, ಇದು ನಿಮ್ಮ ಇಂಟರ್ನೆಟ್ ಸ್ಪೀಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೋಡಿ, ನೀವು ನೋಡ್ತಾ ಇರೋ ಹಾಗೆ ಡೌನ್ಲೋಡಿಂಗ್ ಸ್ಟಾರ್ಟ್ ಆಯ್ತು. ಆಲ್ರೆಡಿ ಡೌನ್ಲೋಡ್ ಮಾಡಿರೋದ್ರಿಂದ ಮತ್ತೆ ಇದನ್ನ ಡೌನ್ಲೋಡ್ ಮಾಡಕ್ ಹೋಗ್ತಾ ಇಲ್ಲ. ಅದಾದ ನಂತರ ನಾನೇನ್ ಮಾಡ್ತೀನಿ ಅಂದ್ರೆ, ಟರ್ಮಿನಲ್ ನ ಓಪನ್ ಮಾಡಿ ಡೈರೆಕ್ಟ್ ಇನ್ನ ಡೌನ್ಲೋಡ್ ಫೋಲ್ಡರ್ ಗೆ ಶಿಫ್ಟ್ ಮಾಡ್ತೀನಿ. ಸಿಡಿ ಕಮಾಂಡ್, ಸಿಡಿ ಯೂಸ್ ಆಗೋದು ಚೇಂಜ್ ಡೈರೆಕ್ಟರಿ ಅಂತ, ಅಂದ್ರೆ ಸಿಡಿ ಕಮಾಂಡ್ ಯೂಸ್ ಆಗೋದು ಡೈರೆಕ್ಟರೀಸ್ ನ ಚೇಂಜ್ ಮಾಡೋದಕ್ಕೆ. ಸೊ ನಾನು ಸಿಡಿ ಸ್ಪೇಸ್ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿ ಎಂಟರ್ ಮಾಡ್ತೀನಿ. ಇಲ್ಲಿ ನೋಡಿ, ನಾನು ಡೌನ್ಲೋಡ್ ಮಾಡಿರುವಂತಹ ಗೂಗಲ್ ಕ್ರೋಮ್ ನ ಪ್ಯಾಕೇಜ್ ಇದು, ಡಿಬಿಎನ್ ಪ್ಯಾಕೇಜ್ ಇದು. ಇದನ್ನ ನಾವು ಇನ್ಸ್ಟಾಲ್ ಮಾಡ್ಬೇಕಂದ್ರೆ ಮೊದಲಿಗೆ ನೀವು ರೂಟ್ ಯೂಸರ್ ಆಗಿದ್ರೆ ನೀವು ಯಾವುದೇ ರೀತಿಯಾದಂತಹ ಪರ್ಮಿಷನ್ ಕೊಡೋ ಅವಶ್ಯಕತೆ ಇಲ್ಲ. ರೂಟ್ ಯೂಸರ್ ಆಗಿರಲಿಲ್ಲ, ಆರ್ಡಿನರಿ ಯೂಸರ್ ಆಗಿದ್ರೆ ನೀವು ಇದಕ್ಕೆ ಪರ್ಮಿಷನ್ ಕೊಡಬೇಕಾಗುತ್ತೆ. ಪರ್ಮಿಷನ್ ಕೊಡ್ಬೇಕಂದ್ರೆ CHMOD ಸ್ಪೇಸ್, ನಾನಿಲ್ಲಿ 777 ಪರ್ಮಿಷನ್ ನ ತಗೋತಾ ಇದ್ದೀನಿ. 777 ಎಂದಕ್ಕೆ ಅಂದ್ರೆ ರೂಟ್ ಯೂಸರ್ ಕೂಡ ರೀಡ್ ರೈಟ್ ಮತ್ತೆ ಎಕ್ಸಿಕ್ಯೂಟ್ ಮಾಡಬಹುದು. ಅದೇ ರೀತಿ ಗ್ರೂಪ್ ಯೂಸರ್ ಕೂಡ ರೀಡ್ ರೈಟ್ ಮತ್ತೆ ಎಕ್ಸಿಕ್ಯೂಟ್ ಮಾಡಬಹುದು. ಅದರ ಜೊತೆಗೆ ನಾರ್ಮಲ್ ಯೂಸರ್ ಅಥವಾ ಆರ್ಡಿನರಿ ಯೂಸರ್ ಕೂಡ ರೀಡ್ ರೈಟ್ ಮತ್ತೆ ಎಕ್ಸಿಕ್ಯೂಟ್ ಮಾಡಬಹುದು. ಅದೇ ಕಾರಣಕ್ಕೆ ನಾನು 777 ಪರ್ಮಿಷನ್ ತಗೊಂಡು ಪ್ಯಾಕೇಜ್ ನೇಮ್ ಕೊಡ್ತಾ ಇದ್ದೀನಿ. ಪ್ಯಾಕೇಜ್ ನೇಮ್ ಕೊಟ್ಟು ಎಂಟರ್ ಕೊಟ್ಟಾಗ ಆ ಫೈಲ್ಗೆ ಪರ್ಮಿಷನ್ ಸಿಗುತ್ತೆ. ನೋಡಿ, ಇದು ಪರ್ಮಿಷನ್ಸ್, ಫೈಲ್ ಪರ್ಮಿಷನ್ಸ್. ಇದಾದ ನಂತರ ನಾವು ಯಾವುದೇ ಡಿಬಿಎನ್ ಪ್ಯಾಕೇಜಸ್ ನ ಇನ್ಸ್ಟಾಲ್ ಮಾಡ್ಬೇಕಂದ್ರೆ ಒಂದು ಕಮಾಂಡ್ ಯೂಸ್ ಮಾಡ್ತೀವಿ. ಕಮಾಂಡ್ ಏನಂದ್ರೆ dpkg ಸ್ಪೇಸ್ -i ಫ್ಲಾಗ್ ಬಂದು ಇನ್ಸ್ಟಾಲ್ ಮಾಡೋದಕ್ಕೆ. ಅದಾದ ನಂತರ ಪ್ಯಾಕೇಜ್ ನೇಮ್ ಕೊಡಬೇಕು. ಅದಾದ ನಂತರ ಎಂಟರ್ ಕೊಡಿ. ಸೊ ಇದು ಆಟೋಮೆಟಿಕ್ ಆಗಿ ಖಾಲಿ ಲಿನಕ್ಸ್ ಅಲ್ಲಿ ನಿಮ್ ಕ್ರೋಮ್ ನ ಇನ್ಸ್ಟಾಲ್ ಮಾಡುತ್ತೆ. ಇದು ಇನ್ಸ್ಟಾಲ್ ಆಗೋದಕ್ಕೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ, ದಯವಿಟ್ಟು ವೇಟ್ ಮಾಡಿ. ಇವಾಗ ಗೂಗಲ್ ಕ್ರೋಮ್ ನಿಮ್ಮ ಖಾಲಿ ಲಿನಕ್ಸ್ ಅಲ್ಲಿ ಇನ್ಸ್ಟಾಲ್ ಆಗಿದೆ. ಇದಾದ ನಂತರ ಏನ್ ಮಾಡ್ಬೇಕು ಅಂದ್ರೆ, ನಾನಿವಾಗ ಗೂಗಲ್ ಕ್ರೋಮ್ ನ ಡೈರೆಕ್ಟ್ ಆಗಿ ಲಾಂಚ್ ಮಾಡೋದಕ್ಕೆ ಟರ್ಮಿನಲ್ ಇಂದ ಲಾಂಚ್ ಮಾಡ್ತೀನಿ. ನೀವು ನೋಡ್ತಾ ಇರೋ ಹಾಗೆ ನಂಗೆ ಇಲ್ಲಿ ಒಂದು ಎರರ್ ಮೆಸೇಜ್ ಬರ್ತಾ ಇದೆ, -no ಸ್ಯಾಂಡ್ ಬಾಕ್ಸ್ ಅಂತ. ಆಕ್ಚುಲಿ ಸ್ಯಾಂಡ್ ಬಾಕ್ಸ್ ಅನ್ನೋದು ಒಂದು ಟೆಕ್ನಾಲಜಿ. ಇದು ಬೇಸಿಕ್ ಆಗಿ ಸಾಫ್ಟ್ವೇರ್ ನ ನಿಮ್ಮ ಕರ್ನಲ್ ಅಲ್ಲಿ ತಗೊಂಡೋಗಿ ಲಾಂಚ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಇದರ ಪ್ರಕಾರ ಸ್ಯಾಂಡ್ ಬಾಕ್ಸ್ ಇಶ್ಯೂ ಇದೆ, ಅಂದ್ರೆ ನಮ್ಮ ಲ್ಯಾಪ್ಟಾಪ್ ಅಲ್ಲಿ ಸ್ಯಾಂಡ್ ಬಾಕ್ಸ್ ಇಲ್ಲ ಅಂತ ಬರ್ತಾ ಇದೆ. ಇದನ್ನ ನಾನು ಇವಾಗ ಈ ವಿಡಿಯೋದಲ್ಲಿ ಬೈಪಾಸ್ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ನಿಮ್ಗೆ ಗೊತ್ತಿರೋ ಹಾಗೆ ಯಾವುದೇ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ನ ನಾವು ಖಾಲಿ ಲಿನಕ್ಸ್ ಅಲ್ಲಿ ಇನ್ಸ್ಟಾಲ್ ಮಾಡಿದಾಗ ಅದು /opt ಫೋಲ್ಡರ್ ಅಲ್ಲಿ ಸೇವ್ ಆಗುತ್ತೆ. ಸೊ ನಾನು ಫೈಲ್ ಸಿಸ್ಟಮ್ ಅಲ್ಲಿ ಹೋದಾಗ ಇಲ್ಲಿ /opt ಅಂತ ಹೇಳ್ಬಿಟ್ಟು ಒಂದು ಫೋಲ್ಡರ್ ಇದೆ. OPT ಫೋಲ್ಡರ್ ಒಳಗಡೆ ಹೋದಾಗ ನನಗೆ ಇಲ್ಲಿ
ಗೂಗಲ್ ಅಂತ ಹೇಳ್ಬಿಟ್ಟು ಒಂದು ಫೋಲ್ಡರ್ ಕಾಣಿಸ್ತಾ ಇದೆ. ಈ ಫೋಲ್ಡರ್ ಒಳಗಡೆ ಹೋದ್ರೆ ಕ್ರೋಮ್ ಅಂತ ಹೇಳ್ಬಿಟ್ಟು ಒಂದು ಫೋಲ್ಡರ್ ಇದೆ. ಆ ಫೋಲ್ಡರ್ ಅಲ್ಲಿ ನಿಮ್ಗೆ ಬೇಕಾಗಿರುವಂತಹ ಅಥವಾ ಗೂಗಲ್ ಕ್ರೋಮ್ ನ ಫೈಲ್ಸ್ ಸೇವ್ ಆಗಿರುತ್ತೆ. ಇಲ್ಲಿ ನೀವು ನೋಡ್ತಾ ಇರಬಹುದು ಗೂಗಲ್ ಕ್ರೋಮ್ ಅಂತ ಹೇಳ್ಬಿಟ್ಟು ಒಂದು ಬ್ಯಾಶ್ ಫೈಲ್ ಇದೆ. ಈ ಬ್ಯಾಶ್ ಫೈಲ್ ಅಲ್ಲಿ ನಾವು ಎಡಿಟ್ ಮಾಡಿ --- ನೋ ಸ್ಯಾಂಡ್ ಬಾಕ್ಸ್ ಇಶ್ಯೂ ಏನ್ ಬರ್ತಾ ಇತ್ತು ನೋ ಸ್ಯಾಂಡ್ ಬಾಕ್ಸ್ ಅಂತ ಅದನ್ನ ಬೈಪಾಸ್ ಮಾಡಬಹುದು. ನೀವು ನೋಡ್ತಾ ಇರೋ ಹಾಗೆ ನಾನು ಆ ಫೈಲ್ ನ ಡಬಲ್ ಕ್ಲಿಕ್ ಮಾಡಿ ಓಪನ್ ಮಾಡ್ಕೊಂಡೆ. ಮಾಡಿದಾದ ನಂತರ ನಾನು ಎಂಡ್ ಆಫ್ ದ ಲೈನ್ ಅಂದ್ರೆ ಲೈನ್ ಕೊನೆಯಲ್ಲಿ --- ನೋ ಸ್ಯಾಂಡ್ ಬಾಕ್ಸ್ ಅಂತ ಮೆನ್ಷನ್ ಮಾಡಿ ಆ ಫೈಲ್ ನ ಸೇವ್ ಮಾಡಿದೆ. ಅದಾದ ನಂತರ ನಾನು ಮತ್ತೆ ಟರ್ಮಿನಲ್ ಓಪನ್ ಮಾಡಿ ಗೂಗಲ್ ಕ್ರೋಮ್ ನ ಟರ್ಮಿನಲ್ ಸಹಾಯದಿಂದ ಲಾಂಚ್ ಮಾಡ್ತಾ ಇದ್ದೀನಿ. ನೋಡಿ, ನೀವು ನೋಡ್ತಿರೋ ಹಾಗೆ ಇವಾಗ ಗೂಗಲ್ ಕ್ರೋಮ್ ಲಾಂಚ್ ಆಗಿದೆ. ಈ ರೀತಿಯಾಗಿ ನಾವು ಖಾಲಿ ಲಿನಕ್ಸ್ ಅಲ್ಲಿ ಗೂಗಲ್ ಕ್ರೋಮ್ ನ ಇನ್ಸ್ಟಾಲ್ ಮಾಡಬಹುದು. ನಿಮ್ಗೆ ಗೂಗಲ್ ಕ್ರೋಮ್ ಬೇಕಾಗಿಲ್ಲ ಅಂದ್ರೆ ಅದನ್ನ ಯಾವ ರೀತಿ ಅನ್ಇನ್ಸ್ಟಾಲ್ ಮಾಡೋದು ಅಂತ ಇದೇ ವಿಡಿಯೋಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನಿಮ್ಗೆ ಗೊತ್ತು, ಯಾವುದೇ ನಾವು ಸಾಫ್ಟ್ವೇರ್ ನ ಇನ್ಸ್ಟಾಲ್ ಮಾಡುವಾಗ ಒಂದು ಕಮಾಂಡ್ ಯೂಸ್ ಮಾಡ್ತೀರಿ. ಆ ಕಮಾಂಡ್ ಬಂದು apt get install ಅಂತ ಹೇಳ್ಬಿಟ್ಟು. ಅದೇ ರೀತಿ ನಾವು ಅಪ್ಲಿಕೇಶನ್ ನ ರಿಮೂವ್ ಮಾಡ್ಬೇಕಂದ್ರೆ ನಾವು ಕಮಾಂಡ್ ಯೂಸ್ ಮಾಡ್ತೀರಿ apt get remove ಅಂತ. ಈ ಕಮಾಂಡ್ ಮೆನ್ಷನ್ ಮಾಡಿ ನಾವು ಸಾಫ್ಟ್ವೇರ್ ನೇಮ್ ಕೊಡ್ಬೇಕಾಗುತ್ತೆ. ನಾನು ಇಲ್ಲಿ ಗೂಗಲ್ ಕ್ರೋಮ್ ಅಂತ ಕೊಡ್ತಾ ಇದ್ದೀನಿ. -y ಕೊಟ್ರೆ ಇದು ಸಂಪೂರ್ಣವಾಗಿ ನಿಮ್ಮ ಲ್ಯಾಪ್ಟಾಪ್ ಇಂದ ಕ್ರೋಮ್ ನ ರಿಮೂವ್ ಮಾಡುತ್ತೆ. ರೀತಿಯಾಗಿ ನೀವು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಖಾಲಿ ಲಿನಕ್ಸ್ ಅಲ್ಲಿ ಇನ್ಸ್ಟಾಲ್ ಮಾಡ್ಕೋಬಹುದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.